ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು ಸೌತೆಕಾಯಿ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಇದು ಸೌತೆಕಾಯಿ ಅಲ್ಲ, ಇದೇ ಬೇರೆ ಒಂಥರ ವೆರೈಟಿ ಗಿಡ. ಇದ್ರ ಹೆಸರು ಜುಕ್ಕಿನಿ ಅಂತ. ಇದೊಂದು ಇಟಾಲಿ ಮೂಲದ ತರಕಾರಿ ಬೆಳೆ ಆಗಿರುತ್ತೆ. ಈ ಬೆಳೆನ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬೆಳೆಯೋದಿಲ್ಲ, ಚೀನಾ ದೇಶದಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನ. ಇದಲ್ಲದೆ ಸ್ಪೈನ್, ರಷ್ಯಾ, ಇಟಾಲಿ ಇಂತಹ ದೇಶದಲ್ಲಿ ಈ ತರಕಾರಿನ ಹೆಚ್ಚಾಗಿ ಬೆಳೀತಾರೆ. ಈ ಕಾಯಿನ ಹೆಚ್ಚಾಗಿ ಆಹಾರ ಪದಾರ್ಥವಾಗಿಯೂ ಸಹ ಉಪಯೋಗಿಸ್ತಾರೆ. ಈ ಕಾಯಿನ ಯಾವ್ದಾವ್ದ್ರಲ್ಲಿ ಉಪಯೋಗಿಸ್ತಾರೆ ಅಂತ ಅಂದರೆ ಸಲಾಡ್ ಮಾಡೋಕ್ಕೆ, ಮತ್ತು ಜ್ಯೂಸ್ ಮಾಡೋದಕ್ಕೆ, ಸೂಪ್ ಕೂಡ ಮಾಡ್ತಾರೆ, ಮತ್ತು ಬರ್ಗರ್ನಲ್ಲೂ ಸಹ ಈ ಕಾಯಿನ ಉಪಯೋಗಿಸ್ತಾರೆ. ಈ ಥರ ಬೇರೆ ದೇಶದಲ್ಲಿ ಆಹಾರವಾಗಿಯೂ ಸಹ ಇದನ್ನು ಉಪಯೋಗಿಸ್ತಾರೆ. ಈ ಕಾಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳೂ ಸಹ ಇರುತ್ತೆ. ಕಬ್ಬಿಣಾಂಶ, ವಿಟಮಿನ್, ಮಿನರಲ್ಸ್ ಎಲ್ಲ ಹೆಚ್ಚಾಗಿರುತ್ತೆ. ಈ ಕಾಯಿ ಸೌತೆಕಾಯಿ ಜಾತಿಗೂ ಸಹ ಸೇರುತ್ತೆ, ಜೊತೆಗೆ ಕುಂಬಳಕಾಯಿ ಜಾತಿಗೂ ಸಹ ಸೇರುತ್ತೆ. ಈ ಕಾಯಿನ ಹೆಂಗೆ ಬೆಳೆಯೋದು ಅಂತ ಅಂದರೆ ಬೀಜ ಮಾಮೂಲಿ ನಾವು ಗಿಡಗಳಿಗೆ ಹಾಕ್ತೀವಲ್ಲ ಅದೇ ಥರನೇ ಬೀಜ ಹಾಕ್ಬಿಟ್ಟು ಸಹ ಇದನ್ನು ನಾವು ಸಸಿ ಮಾಡಿಕೊಂಡು ಸಹ ನಾವು ಬೆಳೆಸ್ಬೋದು. ಈ ಗಿಡನ ಬೆಳೆಸ್ಬೇಕಾದ್ರೆ ಮಣ್ಣು ಫಲವತ್ತತೆ ಆಗಿದ್ರೇ ಇದು ಚೆನ್ನಾಗಿ ಬರೋದು. ಈ ಗಿಡನ ಹೆಚ್ಚಾಗಿ ಚಳಿಗಾಲದಲ್ಲೇ ಬೆಳೆಯೋದು. ಈ ಗಿಡಕ್ಕೂ ಸಹ ಎಲ್ಲ ಗಿಡಗಳಿಗೂ ಬಂದಂಗೆ ಮಾಮೂಲಿ ರೋಗ ಬರುತ್ತೆ. ಅದಕ್ಕೆ ಅಂತಲೇ ನೋಡಿ ಅಲ್ಲಿ ಒಂದು ಡಬ್ಬನೂ ಸಹ ಕಟ್ಟಿದ್ದಾರೆ. ಅದು ಹುಳಗಳೆಲ್ಲ ಬಂದು ಆ ಡಬ್ಬದಲ್ಲಿ ಬೀಳುತ್ತೆ ಅಂತ ಒಂಥರ ಡ್ರಮ್ ಥರ ಇರುತ್ತೆ ನೋಡಿ, ಅದನ್ನು ಕಟ್ಟಿರ್ತಾರೆ. ನಿಮಗೆ ಬೇಕು ಅಂದರೆ ಇದು ಡ್ರಮ್ ಥರ ಆನ್ಲೈನಲ್ಲೂ ಸಿಗುತ್ತೆ, ನೀವು ತಗೊಬಂದು ಸಹ ಗಾರ್ಡನ್ನಲ್ಲೂ ಸಹ ಬೆಳೆಸ್ಕೋಬೋದು. ನೋಡಿ ಇಲ್ಲಿ ಕಟ್ಟಿದ್ದಾರೆ ನೋಡಿ, ಅದು ಹುಳಗಳೆಲ್ಲ ಏನು ಮಾಡುತ್ತೆ ನೈಟ್ ಹೊತ್ತು ಅಂದರೆ ಬಂದು ಎಲ್ಲ ಡ್ರಮ್ ಒಳಗಡೆ ಬೀಳುತ್ತೆ. ನೀವು ನಿಮ್ಮ ಗಾರ್ಡನ್ನಲ್ಲಿ ಈ ಥರ ಡ್ರಮ್ಮು ಹುಳ ಬೀಳೋ ಅಂಥದ್ದನ್ನು ನಿಮಗೆ ಬೇಕು ಅಂದರೆ ನೀವು ಆನ್ಲೈನಲ್ಲೂ ಸಹ ಸಿಗುತ್ತೆ, ಆನ್ಲೈನಲ್ಲಿ ತಂದು ನೀವು ಬಳಸ್ಬೋದು. ಈ ಜುಕಿನಿ ಕಾಯಿ ಎಲ್ರಿಗೂ ಅಷ್ಟಾಗಿ ಪರಿಚಯ ಇರೋದಿಲ್ಲ. ಈ ಕಾಯಿ ಅದರಲ್ಲೂ ನಮ್ಮಂಥ ಮಧ್ಯಮ ವರ್ಗದವ್ರಿಗಂತೂ ಈ ಕಾಯಿ ಬಗ್ಗೆ ಗೊತ್ತೇ ಇರೋದಿಲ್ಲ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ, ಹೋಗ್ಬೇಕಾದ್ರೆ ಇದನ್ನು ಅಲ್ಲಿ ಹೊಲದಲ್ಲಿ ಹಾಕಿದ್ರು, ರೋಡ್ ಸೈಡ್ ಪಕ್ಕದಲ್ಲೇ ಇತ್ತು. ಹಾಗಾಗಿ ಇದು ಒಂಥರ ವೆರೈಟಿ ಆಗಿತ್ತಲ್ಲ, ಏನೋ ಒಂಥರ ನನಗೂ ಕ್ಯೂರಿಯಾಸಿಟಿ, ಏನು ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಂದರೆ ಇದು ಎಲೆಗೆ ಒಂದೊಂದು ಕಾಯಿ ಬಿಟ್ಟಿದೆ, ತುಂಬ ಚೆನ್ನಾಗೂ ಇದೆ. ಇದು ಸೇಮ್ ಸೌತೆಕಾಯಿ ಥರನೇ ಇದೆ, ಅದಕ್ಕೆ ನೋಡೋಣ ಅಂತ ಹೋದೆ. ಹಂಗೆ ವೀಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ, ಇದು ಬೆಳೆಯೆಲ್ಲ ಚೆನ್ನಾಗಿ ಬಂದಿದೆ, ಮತ್ತು ಚೆನ್ನಾಗೂ ಹಾಕಿದ್ದಾರೆ. ಅಂದರೆ ಸ್ವಲ್ಪ ಹೆಲ್ದಿಯಾಗೂ ಇದ್ದಾವೆ ಗಿಡಗಳು. ನೋಡಿ ಎಷ್ಟು ಕಾಯಿ, ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಾಯಿನ ಬೆಳೆಯೋದಕ್ಕೆ ನಮಗೆ 30ರಿಂದ 40 ದಿನ ಬೇಕು. 40 ದಿನ ಆದಮೇಲೆ ನಾವು ಹಾರ್ವೆಸ್ಟ್ ಮಾಡೋದಕ್ಕೆ ಸಿಗುತ್ತೆ. ನೋಡಿ ಇಲ್ಲಿ ಈ ಥರ ಡ್ರಮ್ ಕಟ್ಟಿದ್ದಾರಲ್ಲ, ಈ ಥರ ಡ್ರಮ್ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ. ನಿಮಗೆ ಗಾರ್ಡನಿಗೆ ಬೇಕಾದವರು ಈ ಥರ ಡ್ರಮ್ನ ನೀವು ತಂದು ಸಹ ಕಟ್ಕೋಬೋದು. ಈ ಥರ ಸಸಿನ ನಾವು ಹಾಕಿದ್ರೆ ನಮಗೆ 2 ತಿಂಗಳಷ್ಟರೊಳಗೆ ನಮಗೆ ಹಾರ್ವೆಸ್ಟಿಗೆಲ್ಲ ಸಿಗುತ್ತೆ. ನಮ್ಮ ದೇಶದಲ್ಲೂ ಈ ಕಾಯಿನ ತುಂಬ ಜನ ಬೆಳೀತಾರೆ. ಮಹಾರಾಷ್ಟ್ರ, ತಮಿಳ್ನಾಡು ಈ ಕಡೆ ಎಲ್ಲ ಹೆಚ್ಚಾಗಿ ಬೆಳೀತಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಅಂದರೆ ಆನೇಕಲ್ಲು, ಹೊಸಕೋಟೆ ಈ ಕಡೆನೂ ಸಹ ಚೆನ್ನಾಗಿ ಬೆಳೀತಾರೆ. ಇದು ಹಣ್ಣು ಥರ ಆಗಿದೆ ನೋಡಿ, ಅದನ್ನು ನಾನು ಒಂದೆರಡು ತಗೊಬಂದಿದ್ದೀನಿ. ಈಗ ಗಾರ್ಡನ್ ಮಾಡೋರಿಗೆ ಕ್ಯೂರಿಯಾಸಿಟಿ ಇರುತ್ತಲ್ವ, ನಾವು ಟ್ರೈ ಮಾಡೋಣ, ನಮ್ಮ ಗಾರ್ಡನಲ್ಲೂ ಬೆಳೆಸೋಣ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ನಾನು ಹಂಗಾಗಿ ಒಂದೆರಡು ತಗೊಬಂದಿದ್ದೀನಿ. ನೋಡೋಣ ಅದರಲ್ಲಿ ಬೀಜ ಇದೆಯೋ ಏನೋ, ಇತ್ತು ಅಂದರೆ ಹಾಕ್ತೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಟ್ರೈ ಮಾಡೋಣ ಅಂತ ತಗೊಬಂದಿದ್ದೀನಿ. ರೋಡ್ ಪಕ್ಕದಲ್ಲಿ ಸ್ವಲ್ಪ ಇತ್ತು, ಇನ್ನು ಆ ಕಡೆ ಮುಂದೆನೂ ಸ್ವಲ್ಪ ಹಾಕಿದ್ದಾರೆ. ಅದೇನು ಅಷ್ಟೊಂದು ಹೆಲ್ದಿಯಾಗಿರಲಿಲ್ಲ ನೋಡಿ. ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ಇದು ಅಷ್ಟೊಂದು ಹೆಲ್ದಿಯಾಗಿರಲಿಲ್ಲ. ಇಲ್ಲಿ ಸ್ವಲ್ಪ ಎಲ್ಲ ಹುಳಗಳೆಲ್ಲ ಆಗಿಬಿಟ್ಟಿತ್ತು. ಹಂಗಾಗಿ ನೋಡಿ ಅದರಲ್ಲಿ ನಾನು ಬೀಜ ಇದೆಯೇನೋ ಅಂತ ನೋಡಿ ಕಟ್ ಮಾಡಿ ತೆಗೆದೆ, ಅದರಲ್ಲಿ ಫುಲ್ಲು ಹುಳ ಇತ್ತು. ಹಂಗಾಗಿ ನಾನು ಅದನ್ನು ಬಿಸಾಕಿದೆ. ಅಲ್ಲಿ ಸುಮಾರೆಲ್ಲ ಬಿಸಾಕ್ಬಿಟ್ಟಿದ್ದಾರೆ, ಅಂದರೆ ಏನು ತೊಗೊಂಡೋಗಿಲ್ಲ ಅನಿಸುತ್ತೆ ಅವರು, ಸ್ವಲ್ಪ ಎಲ್ಲ ಬಿಸಾಕಿದ್ರು. ಹಂಗಾಗಿ ನಾನು ಒಂದು ಸ್ವಲ್ಪ ತಗೊಬಂದಿದ್ದೀನಿ. ಅಂದರೆ ನಾವೇನು ತಿಂದಿಲ್ಲ ಅದನ್ನು, ಬೀಜ ಮಾಡೋಣ ಅಂತ ಅಂದ್ಬಿಟ್ಟು ಬೀಜಕ್ಕೆ ಬೇಕಾಗುತ್ತೆ ಅಂತ ತಗೊಬಂದಿದ್ದೀನಿ. ಟ್ರೈ ಮಾಡ್ತೀನಿ ಬರುತ್ತೋ ಏನೋ ಅಂತ. ನೋಡಿ ಈ ಥರ ಎಲ್ಲ ಆಗಿದೆ, ಅಂದರೆ ಅದು ಓಪನ್ ಆಗಿದೆ. ಬೀಜ ಇದೆ ಅಂತ ನಾನು ತಗೊಬಂದು ಇಟ್ಟಿದ್ದೀನಿ, ಇನ್ನೂ ಅದನ್ನು ನಾನು ಓಪನ್ ಮಾಡಿ ನೋಡಿಲ್ಲ. ಅದು ಬೀಜ ಇತ್ತು ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಅದು ಯಾವ ಥರ ಬೀಜ ಇದೆ ಅಂತ ಅಂದ್ಬಿಟ್ಟು. ನೋಡಿ ಒಂದೊಂದು ಗಿಡದಲ್ಲಂತೂ ಫುಲ್ಲು ಹಣ್ಣಾಗ್ಬಿಟ್ಟಿದ್ದಾವೆ, ಒಂದೊಂದು ಗಿಡದಲ್ಲಂತೂ ಫುಲ್ಲು ಗ್ರೀನರಿಯಾಗಿಯೂ ಸಹ ಇದ್ದಾವೆ. ಚೆನ್ನಾಗಿದೆ ಗಿಡಗಳು, ಹೆಲ್ದಿಯಾಗಿಯೂ ಸಹ ಇದೆ. ಈ ಥರ ಕಾಯಿನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವ್ಯಾರಾದರೂ ನೋಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ದಪ್ಪ ದಪ್ಪ ಕಾಯಿಗಳೆಲ್ಲ ಇದೆ, ತುಂಬ ಚೆನ್ನಾಗಿದ್ದಾವೆ.
ನೋಡಿ ಈ ಜುಕಿನಿ ಕಾಯಿ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ಮಾಹಿತಿ ತಿಳಿಸಿದ್ದೀನಿ. ನೋಡಿ ಅಲ್ಲಿ ಹಣ್ಣಾಗಿರೋದೆಲ್ಲ ನಾನು ತಗೊಂಡು ಬರ್ತಾ ಇದ್ದೀನಿ. ನಾವು ಗಾರ್ಡನ್ ಮಾಡೋರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ನಾವು ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು, ಹೊಸ ಥರವಾಗಿ ಬೆಳೆಸಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಹಾಗೆ ನಾನು ತಗೊಬಂದಿದ್ದೀನಿ, ನೋಡೋಣ ಬರುತ್ತೋ ಏನೋ ಅಂತ. ನಮ್ಮ ಪ್ರಯತ್ನ ನಾವು ಪಡಬೇಕು, ಫಲ ಭಗವಂತಂಗೆ ಬಿಟ್ಟಿದ್ದಲ್ವಾ. ಏನೇ ಆದರೂ ಅಷ್ಟೇ, ನಮ್ಮ ಪ್ರಯತ್ನ ನಾವು ಪಡಲೇಬೇಕು. ಈ ಥರ ಕಾಯಿನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ನಾನು ಇದೇ ಫಸ್ಟ್ ಟೈಮ್ ಈ ಥರ ಕಾಯಿಯೆಲ್ಲ ನೋಡ್ತಾ ಇರೋದು. ಈ ಜುಕಿನಿ ಕಾಯಿ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ಮಾಹಿತಿ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.